ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಸಿಂಹರಾಶಿಗೆ ಅಧಿಪತಿ ರವಿ. ಈ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರದ 1, 2, 3, 4ನೇ ಪಾದಗಳು, ಪುಬ್ಬ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಉತ್ತರ ನಕ್ಷತ್ರದ 1ನೇ ಪಾದ ಸೇರಿ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ವೀಕ್ಷಕರೇ, ಫಲಗಳನ್ನು ತಿಳಿಯುವ ಮೊದಲು ಗ್ರಹ ಸ್ಥಿತಿಯನ್ನು ತಿಳಿಯೋದರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿ ಗ್ರಹವು 2 ರಾಶಿಗಳಲ್ಲಿ ಸಂಚರಿಸಲಿದ್ದಾರೆ. ಏಪ್ರಿಲ್ 13ರವರೆಗೆ ರವಿ ಅಷ್ಟಮ ಸ್ಥಾನವಾದಂತಹ ಮೀನರಾಶಿಯಲ್ಲಿರ್ತಾರೆ. 14 ಏಪ್ರಿಲ್ನಿಂದ 9ನೇ ಸ್ಥಾನವಾದ ಮೇಷರಾಶಿಯಲ್ಲಿ ಸ್ಥಿತಿಯನ್ನು ಹೊಂದಲಿದ್ದಾರೆ. ಮೇಷರಾಶಿಯಲ್ಲಿ ರವಿಯು ಬಲವಾಗಿರ್ತಾನೆ. ಇನ್ನು ದ್ವಿತೀಯ ಲಾಭಾಧಿಪತಿ ಅಂದರೆ ಧನ ಕುಟುಂಬ ಸ್ಥಾನ ಲಾಭಾಧಿಪತಿಯಾದಂತಹ ಬುಧ 2 ರಾಶಿಗಳಲ್ಲಿರಲಿದ್ದಾರೆ. ಏಪ್ರಿಲ್ 10ರವರೆಗೆ ಕುಂಭರಾಶಿಯಲ್ಲಿದ್ದು ಏಪ್ರಿಲ್ 11ರಿಂದ ಮೀನರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿರಲಿದ್ದಾರೆ. ತೃತೀಯ ದಶಮಾಧಿಪತಿಯಾದಂತಹ ಶುಕ್ರಗ್ರಹವು 19 ಏಪ್ರಿಲ್ವರೆಗೆ ಮೇಷದಲ್ಲಿರ್ತಾರೆ. ಏಪ್ರಿಲ್ 20ರಿಂದ ಶುಕ್ರನು ತನ್ನ ಸ್ವಕ್ಷೇತ್ರವಾದಂತಹ ವೃಷಭ ರಾಶಿಯಲ್ಲಿರ್ತಾರೆ. ಕುಜ ಮೀನರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ, ಗುರು ಮಿಥುನದಲ್ಲಿ ಮತ್ತು ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕೂಡ ಚಾಲ್ತಿಯಲ್ಲಿದೆ. ಇದು ಟೋಟಲಿ ಏಪ್ರಿಲ್ ತಿಂಗಳ ಗ್ರಹಗಳ ಸ್ಥಿತಿ. ಮೊದಲಿಗೆ ಏನಂದರೆ, ನಿಮ್ಮ ರಾಶ್ಯಾಧಿಪತಿ ಈ ತಿಂಗಳು ಬಲವಂತರಾಗಲಿದ್ದಾರೆ, ಶಕ್ತಿಯುತನಾಗ್ತಾನೆ ರವಿ. ಎಲ್ಲಿಂದ? 14 ಏಪ್ರಿಲ್ನಿಂದ. ಅಂದರೆ ನಿಮ್ಮ ರಾಶ್ಯಾಧಿಪತಿ 9ನೇ ಸ್ಥಾನದಲ್ಲಿ ಬಂದ ನಂತರ ಅಲ್ಲಿಂದ ನಿಮ್ಮಲ್ಲಿ ಶಕ್ತಿ, ಯುಕ್ತಿ, ಏನನ್ನಾದರೂ ಸಾಧಿಸಬಹುದೆಂಬಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿರ್ತದೆ. ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಪ್ರತಿ ಕಾರ್ಯದಲ್ಲಿಯೂ ಸಹ ಉತ್ಸಾಹವಿರುತ್ತದೆ. ಹಳೆಯ ಯಾವುದಾದರೂ ಕೆಲಸಗಳು ಪೆಂಡಿಂಗ್ ಇದ್ದಲ್ಲಿ ಅವೆಲ್ಲವೂ ಸಹ ವರ್ಕ್ನಲ್ಲಿರಬಹುದು ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ ಲೈಫ್ನಲ್ಲಿರಬಹುದು, ಅವೆಲ್ಲವೂ ಸಹ ಮುಂದೆ ಸಾಗುತ್ತೆ ಅಂತ ಹೇಳ್ಬೋದು. ಗ್ರಹಗತಿಗಳು ಅನುಕೂಲವಾಗಿದ್ದಾಗ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಪಾಸಿಟಿವ್ ಫಲಗಳನ್ನು ನಿರೀಕ್ಷಿಸಬಹುದು. ಹಾಗಾಗಿ ಪೆಂಡಿಂಗ್ ಇರತಕ್ಕಂತಹ ಕಾರ್ಯಗಳೆಲ್ಲವೂ ಸಹ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಸಾಗುತ್ತೆ. ಗೌರವ ಮತ್ತು ಒಳ್ಳೆಯ ಹೆಸರು ಪಡೆಯುವಂತಹ ಅವಕಾಶಗಳು ಸಹ ಹೆಚ್ಚಾಗಿವೆ. ಆಫೀಸ್ನಲ್ಲಿರಬಹುದು, ಸೊಸೈಟಿಯಲ್ಲಿರಬಹುದು, ನಿಮ್ಮ ಮಾತಿಗೆ ಸ್ವಲ್ಪ ಬೆಲೆ ಹೆಚ್ಚಾಗಲಿದೆ ಅಂತ ಹೇಳಬಹುದು. ಇನ್ನು ಜಾಬ್ನಲ್ಲಿರ್ತಕ್ಕಂತಹ ಎಂಪ್ಲಾಯೀಸ್ಗಳ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮ್ಮ ಮೇಲಿರ್ತಕ್ಕಂತಹ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗುತ್ತವೆ. ಮ್ಯಾನೇಜ್ಮೆಂಟ್ ಇರಬಹುದು, ನಿಮ್ಮ ಬಾಸ್ ಇರಬಹುದು, ಸೀನಿಯರ್ಸು. ಇದರಿಂದ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲವೊಂದು ಟಾರ್ಗೆಟ್ಗಳನ್ನು ನಿಮಗೆ ಒಪ್ಪಿಸ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಇದರಿಂದ ನೀವು ಈ ರೀತಿಯ ಅವಕಾಶಗಳು ಬಂದಾಗ ಒತ್ತಡಗಳು ಎಂದು ಫೀಲ್ ಆಗಬಾರ್ದು. ಇದು ನಿಮ್ಮ ಟ್ಯಾಲೆಂಟ್ ತೋರಿಸಿಕೊಳ್ಳಲು ಬಂದಿರತಕ್ಕಂತಹ ಒಂದು ಅವಕಾಶ ಎಂದು ಭಾವಿಸಬೇಕು. ಇದರಿಂದ ನೀವು ಉದ್ಯೋಗದಲ್ಲಿ ಇನ್ನಷ್ಟು ಇಂಪ್ರೂವ್ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಹೊಸ ಪ್ರಾಜೆಕ್ಟ್ ಇರಬಹುದು, ಹೊಸ ಜವಾಬ್ದಾರಿಗಳಿರಬಹುದು, ಅಥವಾ ಹೊಸ ಟೀಮ್ಗೆ ನೀವು ಲೀಡರ್ ಆಗತಕ್ಕಂತಹ ಸಾಧ್ಯತೆಗಳಿವೆ. ನಿಮ್ಮ ಮೇಲೆ ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳೊಂದಿಗೆ ಒಳ್ಳೆಯ ಸಂಪರ್ಕದಲ್ಲಿರಿ. ಅನವಶ್ಯಕ ವಿಚಾರಗಳಲ್ಲಿ ಭಾಗಿಯಾಗದೇ ಇರತಕ್ಕಂತಹದ್ದು ಒಳ್ಳೆಯದು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಸಿಂಹರಾಶಿಯವರ ಫಲಗಳನ್ನು ನೋಡೋದಾದರೆ ಈ ಸಮಯ ಹೊಸ ಪ್ಲಾನ್ಗಳನ್ನು ಸೀರಿಯಸ್ ಆಗಿ ಆಲೋಚಿಸುವಂತಹ ಸಮಯ ಅಂತ ಹೇಳಬಹುದು. ವ್ಯಾಪಾರವನ್ನು ಇನ್ನೂ ಹೇಗೆ ಇಂಪ್ರೂವ್ ಮಾಡುವುದು, ಹೊಸ ಬ್ರ್ಯಾಂಚು, ಹೊಸ ಪ್ರಾಡಕ್ಟ್ಸ್ಗಳು, ಹೀಗೆ ಒಳ್ಳೆಯ ಆಲೋಚನೆಗಳು ಬರ್ತಕ್ಕಂತಹ ಸಮಯ.
ಕೆಲವೊಂದು ಡೀಲ್ಸು ನೀವು ಅಂದುಕೊಂಡಂತಹ ಸಮಯಕ್ಕಿಂತಲೂ ಸಹ ಸ್ವಲ್ಪ ತಡವಾಗಬಹುದು, ಆದರೆ ಕೊನೆಗೆ ಫಲಿತಾಂಶ ಮಾತ್ರ ಸಾಧಾರಣವಾಗಿ ನಿಮಗೆ ಅನುಕೂಲವಾಗಿ ಇರ್ತದೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಆದಾಯ ಖರ್ಚು ಇವುಗಳನ್ನೆಲ್ಲ ನೋಡಿದರೆ ಈ ತಿಂಗಳಲ್ಲಿ ಅಂದರೆ ಏಪ್ರಿಲ್ ಮಾಸದಲ್ಲಿ ಇನ್ಕಮ್ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬಹುದು. ಇನ್ನು ಸರ್ವಿಸ್ ಸೆಕ್ಟರ್ನಲ್ಲಿರ್ತಕ್ಕಂತಹ ಕಾಂಟ್ರಾಕ್ಟ್ಸು, ಉದ್ಯೋಗಿಗಳು, ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಎಸ್ಪೆಷಲಿ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಕೆಲವೊಂದು ಎಕ್ಸ್ಟರ್ನಲ್ ಇನ್ಕಮ್ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಅಂದರೆ ಇದರ ಜೊತೆಯಲ್ಲಿ ಸ್ವಲ್ಪ ಖರ್ಚುಗಳು ಸಹ ಕಾಣ್ತಕ್ಕಂತಹ, ಅದರ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸೂಚನೆಗಳು ಸಹ ಕಾಣುತ್ತಿವೆ. ಸೊ ಹೇಗೆ ಅಂದರೆ ನಿಮ್ಮ ಫ್ಯಾಮಿಲಿ ಅಂದರೆ ಕುಟುಂಬ ಅವಸರಗಳಿರಬಹುದು, ಮಕ್ಕಳ ವಿದ್ಯಾಭ್ಯಾಸವಿರಬಹುದು, ಹೆಲ್ತ್ ಚೆಕಪ್ಸು, ಮನೆ ಮೇಂಟೆನೆನ್ಸ್ಗಳ ಮೇಲೆ ಹೀಗೆ ಸ್ವಲ್ಪ ಖರ್ಚುಗಳು ಸಹ ಕಾಣ್ತೀರಿ. ಇನ್ನು ಸಿಂಹರಾಶಿಯವರ ಒಂದು ರಿಲೇಷನ್ಶಿಪ್ಪು ಅಥವಾ ಕುಟುಂಬ ವಿಚಾರ ನೋಡೋದಾದರೆ ಈ ಏಪ್ರಿಲ್ ತಿಂಗಳು ಮೊದಲನೇ ಭಾಗದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತದೆ. ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಕೆಲವೊಂದು ಟೆನ್ಷನ್ಸು ನಿಮ್ಮ ದೃಷ್ಟಿಗೆ ಬರಬಹುದು. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸೊ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಮಾತುಗಳು ಬರಬಹುದಾದಂತಹ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಪ್ರೀತಿಯ ಮಾತುಗಳಿಂದ ಅವುಗಳನ್ನು ಸರಿ ಮಾಡಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ವಿಚಾರವನ್ನು ಹೆಚ್ಚಾಗಿ ಬೆಳೆಸದೆ ಪ್ರೀತಿಯ ಮಾತುಗಳನ್ನು ಆಡೋದ್ರಿಂದ ಅವುಗಳನ್ನು ಸರಿಪಡಿಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ದಂಪತಿಗಳ ನಡುವೆ ಅನ್ಯೂನ್ಯತೆ ಬೆಳೆಯುತ್ತೆ. ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇರಬಹುದು, ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳಿರಬಹುದು, ಅಥವಾ ಬಂಧು ಮಿತ್ರರೊಂದಿಗೆ ಸೇರ್ತಕ್ಕಂತಹ ಕಾರಣಗಳಿಂದ ಮನೆಯಲ್ಲಿ ಪಾಸಿಟಿವ್ ಆದಂತಹ ಶಾಂತ ವಾತಾವರಣವನ್ನು ಸಹ ನೀವು ಕಾಣಬಹುದು. ಇನ್ನು ಆರೋಗ್ಯ ವಿಚಾರ, ಸ್ವಲ್ಪ ಮಾನಸಿಕ ಒತ್ತಡಗಳು, ಹಾಗೆ ನಿದ್ರೆ ಕಡಿಮೆ ಆಗಬಹುದು, ಸ್ವಲ್ಪ ಮಟ್ಟಿನ ತಲೆನೋವು, ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಇನ್ನು ಕೆಲವರಿಗೆ ಸ್ಕಿನ್ ಅಂದರೆ ಚರ್ಮ ವ್ಯಾಧಿಗಳು ಸಹ ಕಾಣಬಹುದು. ಸೊ ಡಯೆಟ್ಟು, ಮೆಡಿಕೇಷನ್ ಇವುಗಳ ವಿಚಾರಗಳಲ್ಲಿ ಎಚ್ಚರಿಕೆ ಬಹಳ ಅಗತ್ಯ. ಸಿಂಹರಾಶಿಯ ವಿದ್ಯಾರ್ಥಿಗಳ ವಿಚಾರ ನೋಡೋದಾದರೆ ಈ ತಿಂಗಳು ತುಂಬ ಸೂಕ್ಷ್ಮವಾದ ಸಮಯವೆಂದೇ ಭಾವಿಸಬೇಕು. ಯಾರಾದರೆ ಒಳ್ಳೆಯ ಕಾನ್ಸಂಟ್ರೇಷನ್ ಇಟ್ಕೊಂಡು ಹಳೆಯ ಸಿಲೆಬಸ್ಗಳನ್ನು ರಿವೈಸ್ ಮಾಡ್ತಾ ಕ್ರಮಬದ್ಧವಾಗಿ ಸ್ಟಡಿ ಮಾಡ್ತಾರೋ ಅಂಥವರಿಗೆ ಒಳ್ಳೆಯ ಫಲಿತಾಂಶ ಕಾಣ್ತಕ್ಕಂತಹ ಬಲವಾದ ಅವಕಾಶಗಳಿವೆ. ಇನ್ನು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿನ ಅನುಕೂಲವಾದಂತಹ ಸಮಯ. ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಯಾವುದಾದ್ರೂ ನೋಟಿಫಿಕೇಷನ್ಗಳು ಬರಬಹುದಾದಂತಹ ಹೆಚ್ಚಿನ ಸಾಧ್ಯತೆಗಳಿರುತ್ತವೆ. ಕೆಲವೊಂದು ಅಪ್ಲಿಕೇಶನ್ಗಳು ಆಕ್ಸೆಪ್ಟ್ ಆಗ್ತಕ್ಕಂತಹ ಮತ್ತು ಕೆಲವೊಂದು ಇಂಟರ್ವ್ಯೂಗಳ ಕಾಲ್ಸ್ ನಿಮಗೆ ಬರ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ. ದಶಮಾಧಿಪತಿ ಶುಕ್ರ ದಶಮ ಸ್ಥಾನಕ್ಕೆ ಬರಲಿದ್ದಾರೆ. ಸೊ ಬಿ ಪಾಸಿಟಿವ್. ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿಯನ್ನು ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಅದರ ಪ್ರಕಾರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡರೆ ಈ ಏಪ್ರಿಲ್ ತಿಂಗಳು ನಿಮ್ಮ ಒಂದು ಡೆವಲಪ್ಮೆಂಟ್ ಬಹಳ ಅನುಕೂಲವಾಗಿರ್ತಕ್ಕಂತಹ ಸಮಯ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಏಪ್ರಿಲ್ 2ನೇ ವಾರದ ನಂತರ ನಿಮ್ಮ ಉದ್ಯೋಗ ಪ್ರಯತ್ನಗಳು, ನೀವು ಉದ್ಯೋಗ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ. ಇನ್ನು ಪ್ರಾಪರ್ಟಿ ವಿಷಯಗಳಲ್ಲಿ ರಿಯಲ್ ಎಸ್ಟೇಟು, ಪ್ರಾಪರ್ಟಿಗಳನ್ನು ಮಾರುವಂತಹ ಮತ್ತು ಕೊಂಡುಕೊಳ್ಳುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪಾಸಿಟಿವ್ ಫಲಗಳು ಮತ್ತು ಸ್ವಲ್ಪ ಮಟ್ಟಿನ ಅಧಿಕ ಧನಲಾಭವನ್ನು ಸಹ ಕಾಣಲಿದ್ದೀರಿ. ದ್ವಿತೀಯ ಲಾಭಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಪೂರ್ವಿಕರ ಸಂಬಂಧ, ಯಾವುದಾದ್ರೂ ಆಸ್ತಿ ವಿಚಾರಗಳು ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಸೇಲ್ ಆಗೋದ್ರಿಂದ ಅದರಿಂದಲೂ ಸಹ ತಾವು ಹೆಚ್ಚಿನ ಒಂದು ಅನುಕೂಲವನ್ನು ಕಾಣುವಂತಹ ಸಾಧ್ಯತೆಗಳಿರುತ್ತವೆ. ಟೋಟಲಿ ಈ ತಿಂಗಳು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಬಹಳ ಹೆಚ್ಚಾಗಿರ್ತದೆ. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಗೌರವವಿರುತ್ತದೆ. ಇನ್ನು ಚತುರ್ಥಾರ್ಥಪತಿ ಅಷ್ಟಮದಲ್ಲಿರೋದ್ರಿಂದ ವಾಹನ ಮತ್ತು ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಮುಖ್ಯವಾಗಿ 2ನೇ ಸ್ಥಾನವೆಂದರೆ ವಾಕ್ ಮತ್ತು ಆಹಾರ ಮತ್ತು ಒಂದು ಸ್ಟೇಟಸ್. ದ್ವಿತೀಯಾಧಿಪತಿ ಬುಧ ಏಪ್ರಿಲ್ 11ರಿಂದ ಮೀನರಾಶಿಯಲ್ಲಿ ಬಲಹೀನವಾಗಿರ್ತಾರೆ. ಹಾಗಾಗಿ ಮಾತಿನ ವಿಚಾರದಲ್ಲಿ ಕೇರ್ಫುಲ್ಲಾಗಿರಬೇಕು. ಆಲೋಚಿಸಿ ಮಾತನಾಡುವುದು ಉತ್ತಮ. ಕೋಪದಲ್ಲಿದ್ದಾಗ ಯಾವುದೇ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಮುಖ್ಯವಾಗಿ ಸಿಂಹರಾಶಿಯವರು ಈ ತಿಂಗಳು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದು. ವೀಕ್ಷಕರೇ, ಇದಿಷ್ಟು ಏಪ್ರಿಲ್ ತಿಂಗಳ ಸಿಂಹರಾಶಿಯವರ ಫಲಗಳು.
ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.